ಕೆಆರ್ಎಸ್ ಡ್ಯಾಮ್ ಕೇವಲ ಮಂಡ್ಯ ಮಾತ್ರವಲ್ಲ, ಹಳೆ ಮೈಸೂರು ಭಾಗದ ಜೀವನಾಡಿ. ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರನ್ನು ಒದಗಿಸುವ ಜೊತೆಗೆ ಕೋಟ್ಯಾಂತರ ಜನರ ಜೀವಜಲದ ಆಧಾರ ಕೂಡ ಹೌದು. ಡ್ಯಾಮ್ ನಿರ್ಮಾಣವಾಗಿ ಬರೋಬ್ಬರಿ 92 ವರ್ಷ ಕಳೆದಿದ್ದು ಇದೇ ಮೊದಲ ಬಾರಿಗೆ ಐತಿಹಾಸಿಕ ದಾಖಲೆಗೆ ಸಾಕ್ಷಿಯಾಗಿದೆ. ಇದು ಅನ್ನದಾತರ ಸಂಭ್ರಮಕ್ಕೂ ಕಾರಣವಾಗಿದೆ. ಏನದು ದಾಖಲೆ? ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ರ ದೂರದೃಷ್ಟಿ, ಸರ್ ಎಂ ವಿಶ್ವೇಶ್ವರಯ್ಯ ತಂತ್ರಜ್ಞಾನದ ಫಲ. ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯ ಸುಭದ್ರವಾಗಿದೆ. ಇಡೀ ಜಿಲ್ಲೆ ಹಚ್ಚ ಹಸುರಿನಿಂದ ನಳನಳಿಸುತ್ತಿದೆ. ರಾಜಧಾನಿ ಬೆಂಗಳೂರು, ಮೈಸೂರು, ಚಾಮರಾಜನಗರ, ರಾಮನಗರಕ್ಕೆ ನೀರುಣಿಸುತ್ತಿದೆ. ಕೋಟ್ಯಾಂತರ ಜನರಿಗೆ ಜೀವನಾಡಿಯಾಗಿದೆ. ಹೊಸ ದಾಖಲೆ ಬರೆದ ಕೆಆರ್ಎಸ್ ಜಲಾಶಯ. ಸತತ 156 ದಿನ ಗರಿಷ್ಠ ಮಟ್ಟದ ನೀರು ಸಂಗ್ರಹ. ಕೆಆರ್ಎಸ್ ಜಲಾಶಯ ನಿರ್ಮಾಣವಾಗಿ ಬರೋಬ್ಬರಿ 92 ವರ್ಷ ಕಳೆದಿದೆ. ಇತಿಹಾಸದಲ್ಲಿ ಕೆಆರ್ಎಸ್ ಡ್ಯಾಂ ಹೊಸ ದಾಖಲೆಯೊಂದನ್ನು ನಿರ್ಮಿಸಿದೆ. ಜಲಾಶಯದಲ್ಲಿ ಸತತ 156 ದಿನ ಗರಿಷ್ಠ ಮಟ್ಟದ ನೀರು ಸಂಗ್ರಹ ಆಗಿದೆ. ಇಂದಿಗೂ ಡ್ಯಾಂನಲ್ಲಿ 124 ಅಡಿ ನೀರಿದೆ. ಇದು ಅನ್ನದಾತರ ಸಂತೋಷವನ್ನ ಇಮ್ಮಡಿಗೊಳಿಸಿದೆ. ಕೆಆರ್ಎಸ್ ಡ್ಯಾಂನಿಂದ ಮಂಡ್ಯ ಜಿಲ್ಲೆಯ ಚಿತ್ರಣವೇ ಬದಲಾಯಿತು. ಸಕ್ಕರೆ ನಾಡಿನ ಅನ್ನದಾತರು ನೀರಾವರಿ ಬೆಳೆ ಬೆಳೆಯೋದಕ್ಕೆ ಆರಂಭಿಸಿದರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೇಸಿಗೆ ಬಂದ್ರೆ ಬೆಳೆಗೆ ನೀರು ಸಿಗುತ್ತೋ ಇಲ್ವೋ ಅನ್ನೋ ಭಯ ಅನ್ನದಾತರನ್ನ ಕಾಡ್ತಾ ಇತ್ತು. ಆದರೆ ಈ ಬಾರಿ ರೈತರಿಗೆ ಆ ಭಯ ಇಲ್ಲ. ಜನವರಿಯಲ್ಲೂ ಡ್ಯಾಂನ ನೀರಿನ ಮಟ್ಟ 124 ಅಡಿ ಇದೆ. ಜೂನ್ ಅಂತ್ಯದವರೆಗೂ ನೀರಿನ ಸಮಸ್ಯೆ ಉದ್ಭವಿಸೋದಿಲ್ಲ. ಹೆಚ್ಚು ದಿವಸ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್. 156 ದಿನ 124.48ರಲ್ಲೇ ಡ್ಯಾಮ್ ಮೇಂಟೈನ್ ಆಗಿರ್ತಕ್ಕಂಥದ್ದು 92 ವರ್ಷದಲ್ಲಿ ಇದು ಪ್ರಪ್ರಥಮ. ಟೀಕಾಕಾರರಿಗೆ ಚಲುವರಾಯಸ್ವಾಮಿ ತಿರುಗೇಟು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಮಳೆ ಬರಲ್ಲ, ಬರ ಸೃಷ್ಟಿಯಾಗುತ್ತೆ ಅಂತ ಕೆಲವರು ಟೀಕಿಸ್ತಾ ಇದ್ರು. ಇದಕ್ಕೆಲ್ಲ ಸಚಿವ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಯಾರು ನಮಗೆ ಟೀಕೆ ಟಿಪ್ಪಣಿಯನ್ನ ಕಾಲ್ಗುಣ ಸರಿ ಇಲ್ಲ, ಸರ್ಕಾರ ಬಂದಾಗ ಬರಗಾಲ ಅಂತಿದ್ರು, ಅದಕ್ಕೆ ದೇವರು ಆಶೀರ್ವಾದ ಮಾಡಿ 92 ವರ್ಷದ ಸುದೀರ್ಘ ಅವಧಿನಲ್ಲಿ ಯಾವತ್ತೂ ಸಹ 6 ತಿಂಗಳು ನಿರಂತರವಾಗಿ ನೀರನ್ನು ಹರಿಸಿದ್ವಿ. ಬೇಸಿಗೆ ಬೆಳೆಗೂ ಕಟ್ಟು ಪದ್ಧತಿಯಲ್ಲಿ ನೀರು ಕೊಡುವುದಕ್ಕೆ ನಿರ್ಧರಿಸಲಾಗಿದೆಯಂತೆ. ಜನವರಿ 10ರಿಂದ ನಾಲೆಗಳಿಗೆ ನೀರು ಹರಿಸಲಾಗುತ್ತೆ. ತುಂಬಾ ವರ್ಷಗಳ ಬಳಿಕ ಕಾವೇರಿ ಕಣಿವೆ ಜನರ ಮುಖದಲ್ಲಿ ನಗು ಅರಳಿರೋದಂತೂ ಸತ್ಯ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೆಆರ್ಎಸ್ ಡ್ಯಾಮ್ ಕೇವಲ ಮಂಡ್ಯ ಮಾತ್ರವಲ್ಲ, ಹಳೆ ಮೈಸೂರು ಭಾಗದ ಜೀವನಾಡಿ. ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರನ್ನು ಒದಗಿಸುವ ಜೊತೆಗೆ ಕೋಟ್ಯಾಂತರ ಜನರ ಜೀವಜಲದ ಆಧಾರ ಕೂಡ ಹೌದು. ಡ್ಯಾಮ್ ನಿರ್ಮಾಣವಾಗಿ ಬರೋಬ್ಬರಿ 92 ವರ್ಷ ಕಳೆದಿದ್ದು ಇದೇ ಮೊದಲ ಬಾರಿಗೆ ಐತಿಹಾಸಿಕ ದಾಖಲೆಗೆ ಸಾಕ್ಷಿಯಾಗಿದೆ. ಇದು ಅನ್ನದಾತರ ಸಂಭ್ರಮಕ್ಕೂ ಕಾರಣವಾಗಿದೆ. ಏನದು ದಾಖಲೆ? ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ರ ದೂರದೃಷ್ಟಿ, ಸರ್ ಎಂ ವಿಶ್ವೇಶ್ವರಯ್ಯ ತಂತ್ರಜ್ಞಾನದ ಫಲ. ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯ ಸುಭದ್ರವಾಗಿದೆ. ಇಡೀ ಜಿಲ್ಲೆ ಹಚ್ಚ ಹಸುರಿನಿಂದ ನಳನಳಿಸುತ್ತಿದೆ. ರಾಜಧಾನಿ ಬೆಂಗಳೂರು, ಮೈಸೂರು, ಚಾಮರಾಜನಗರ, ರಾಮನಗರಕ್ಕೆ ನೀರುಣಿಸುತ್ತಿದೆ. ಕೋಟ್ಯಾಂತರ ಜನರಿಗೆ ಜೀವನಾಡಿಯಾಗಿದೆ. ಹೊಸ ದಾಖಲೆ ಬರೆದ ಕೆಆರ್ಎಸ್ ಜಲಾಶಯ. ಸತತ 156 ದಿನ ಗರಿಷ್ಠ ಮಟ್ಟದ ನೀರು ಸಂಗ್ರಹ. ಕೆಆರ್ಎಸ್ ಜಲಾಶಯ ನಿರ್ಮಾಣವಾಗಿ ಬರೋಬ್ಬರಿ 92 ವರ್ಷ ಕಳೆದಿದೆ. ಇತಿಹಾಸದಲ್ಲಿ ಕೆಆರ್ಎಸ್ ಡ್ಯಾಂ ಹೊಸ ದಾಖಲೆಯೊಂದನ್ನು ನಿರ್ಮಿಸಿದೆ. ಜಲಾಶಯದಲ್ಲಿ ಸತತ 156 ದಿನ ಗರಿಷ್ಠ ಮಟ್ಟದ ನೀರು ಸಂಗ್ರಹ ಆಗಿದೆ. ಇಂದಿಗೂ ಡ್ಯಾಂನಲ್ಲಿ 124 ಅಡಿ ನೀರಿದೆ. ಇದು ಅನ್ನದಾತರ ಸಂತೋಷವನ್ನ ಇಮ್ಮಡಿಗೊಳಿಸಿದೆ. ಕೆಆರ್ಎಸ್ ಡ್ಯಾಂನಿಂದ ಮಂಡ್ಯ ಜಿಲ್ಲೆಯ ಚಿತ್ರಣವೇ ಬದಲಾಯಿತು. ಸಕ್ಕರೆ ನಾಡಿನ ಅನ್ನದಾತರು ನೀರಾವರಿ ಬೆಳೆ ಬೆಳೆಯೋದಕ್ಕೆ ಆರಂಭಿಸಿದರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೇಸಿಗೆ ಬಂದ್ರೆ ಬೆಳೆಗೆ ನೀರು ಸಿಗುತ್ತೋ ಇಲ್ವೋ ಅನ್ನೋ ಭಯ ಅನ್ನದಾತರನ್ನ ಕಾಡ್ತಾ ಇತ್ತು. ಆದರೆ ಈ ಬಾರಿ ರೈತರಿಗೆ ಆ ಭಯ ಇಲ್ಲ. ಜನವರಿಯಲ್ಲೂ ಡ್ಯಾಂನ ನೀರಿನ ಮಟ್ಟ 124 ಅಡಿ ಇದೆ. ಜೂನ್ ಅಂತ್ಯದವರೆಗೂ ನೀರಿನ ಸಮಸ್ಯೆ ಉದ್ಭವಿಸೋದಿಲ್ಲ. ಹೆಚ್ಚು ದಿವಸ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್. 156 ದಿನ 124.48ರಲ್ಲೇ ಡ್ಯಾಮ್ ಮೇಂಟೈನ್ ಆಗಿರ್ತಕ್ಕಂಥದ್ದು
92 ವರ್ಷದಲ್ಲಿ ಇದು ಪ್ರಪ್ರಥಮ. ಟೀಕಾಕಾರರಿಗೆ ಚಲುವರಾಯಸ್ವಾಮಿ ತಿರುಗೇಟು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಮಳೆ ಬರಲ್ಲ, ಬರ ಸೃಷ್ಟಿಯಾಗುತ್ತೆ ಅಂತ ಕೆಲವರು ಟೀಕಿಸ್ತಾ ಇದ್ರು. ಇದಕ್ಕೆಲ್ಲ ಸಚಿವ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಯಾರು ನಮಗೆ ಟೀಕೆ ಟಿಪ್ಪಣಿಯನ್ನ ಕಾಲ್ಗುಣ ಸರಿ ಇಲ್ಲ, ಸರ್ಕಾರ ಬಂದಾಗ ಬರಗಾಲ ಅಂತಿದ್ರು, ಅದಕ್ಕೆ ದೇವರು ಆಶೀರ್ವಾದ ಮಾಡಿ 92 ವರ್ಷದ ಸುದೀರ್ಘ ಅವಧಿನಲ್ಲಿ ಯಾವತ್ತೂ ಸಹ 6 ತಿಂಗಳು ನಿರಂತರವಾಗಿ ನೀರನ್ನು ಹರಿಸಿದ್ವಿ. ಬೇಸಿಗೆ ಬೆಳೆಗೂ ಕಟ್ಟು ಪದ್ಧತಿಯಲ್ಲಿ ನೀರು ಕೊಡೋದಕ್ಕೆ ನಿರ್ಧರಿಸಲಾಗಿದೆಯಂತೆ. ಜನವರಿ 10ರಿಂದ ನಾಲೆಗಳಿಗೆ ನೀರು ಹರಿಸಲಾಗುತ್ತೆ. ತುಂಬಾ ವರ್ಷಗಳ ಬಳಿಕ ಕಾವೇರಿ ಕಣಿವೆ ಜನರ ಮುಖದಲ್ಲಿ ನಗು ಅರಳಿರೋದಂತೂ ಸತ್ಯ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. KRS ಡ್ಯಾಮ್ ಕೇವಲ ಮಂಡ್ಯ ಮಾತ್ರವಲ್ಲ, ಹಳೆ ಮೈಸೂರು ಭಾಗದ ಜೀವನಾಡಿ. ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರನ್ನು ಒದಗಿಸುವ ಜೊತೆಗೆ ಕೋಟ್ಯಾಂತರ ಜನರ ಜೀವಜಲದ ಆಧಾರ ಕೂಡ ಹೌದು. ಡ್ಯಾಮ್ ನಿರ್ಮಾಣವಾಗಿ ಬರೋಬ್ಬರಿ 92 ವರ್ಷ ಕಳೆದಿದ್ದು ಇದೇ ಮೊದಲ ಬಾರಿಗೆ ಐತಿಹಾಸಿಕ ದಾಖಲೆಗೆ ಸಾಕ್ಷಿಯಾಗಿದೆ. ಇದು ಅನ್ನದಾತರ ಸಂಭ್ರಮಕ್ಕೂ ಕಾರಣವಾಗಿದೆ. ಏನದು ದಾಖಲೆ? ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ರ ದೂರದೃಷ್ಟಿ, ಸರ್ ಎಂ ವಿಶ್ವೇಶ್ವರಯ್ಯ ತಂತ್ರಜ್ಞಾನದ ಫಲ ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯ ಸುಭದ್ರವಾಗಿದೆ. ಇಡೀ ಜಿಲ್ಲೆ ಹಚ್ಚ ಹಸುರಿನಿಂದ ನಳನಳಿಸುತ್ತಿದೆ. ರಾಜಧಾನಿ ಬೆಂಗಳೂರು, ಮೈಸೂರು, ಚಾಮರಾಜನಗರ, ರಾಮನಗರಕ್ಕೆ ನೀರುಣಿಸುತ್ತಿದೆ. ಕೋಟ್ಯಾಂತರ ಜನರಿಗೆ ಜೀವನಾಡಿಯಾಗಿದೆ. ಹೊಸ ದಾಖಲೆ ಬರೆದ ಕೆಆರ್ಎಸ್ ಜಲಾಶಯ ಸತತ 156 ದಿನ ಗರಿಷ್ಠ ಮಟ್ಟದ ನೀರು ಸಂಗ್ರಹ. ಕೆಆರ್ಎಸ್ ಜಲಾಶಯ ನಿರ್ಮಾಣವಾಗಿ ಬರೋಬ್ಬರಿ 92 ವರ್ಷ ಕಳೆದಿದೆ. ಇತಿಹಾಸದಲ್ಲಿ ಕೆಆರ್ಎಸ್ ಡ್ಯಾಂ ಹೊಸ ದಾಖಲೆಯೊಂದನ್ನು ನಿರ್ಮಿಸಿದೆ. ಜಲಾಶಯದಲ್ಲಿ ಸತತ 156 ದಿನ ಗರಿಷ್ಠ ಮಟ್ಟದ ನೀರು ಸಂಗ್ರಹ ಆಗಿದೆ. ಇಂದಿಗೂ ಡ್ಯಾಂನಲ್ಲಿ 124 ಅಡಿ ನೀರಿದೆ. ಇದು ಅನ್ನದಾತರ ಸಂತೋಷವನ್ನ ಇಮ್ಮಡಿಗೊಳಿಸಿದೆ. ಕೆಆರ್ಎಸ್ ಡ್ಯಾಂನಿಂದ ಮಂಡ್ಯ ಜಿಲ್ಲೆಯ ಚಿತ್ರಣವೇ ಬದಲಾಯಿತು. ಸಕ್ಕರೆ ನಾಡಿನ ಅನ್ನದಾತರು ನೀರಾವರಿ ಬೆಳೆ ಬೆಳೆಯೋದಕ್ಕೆ ಆರಂಭಿಸಿದರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೇಸಿಗೆ ಬಂದ್ರೆ ಬೆಳೆಗೆ ನೀರು ಸಿಗುತ್ತೋ ಇಲ್ವೋ ಅನ್ನೋ ಭಯ ಅನ್ನದಾತರನ್ನ ಕಾಡ್ತಾ ಇತ್ತು. ಆದರೆ ಈ ಬಾರಿ ರೈತರಿಗೆ ಆ ಭಯ ಇಲ್ಲ. ಜನವರಿಯಲ್ಲೂ ಡ್ಯಾಂನ ನೀರಿನ ಮಟ್ಟ 124 ಅಡಿ ಇದೆ. ಜೂನ್ ಅಂತ್ಯದವರೆಗೂ ನೀರಿನ ಸಮಸ್ಯೆ ಉದ್ಭವಿಸೋದಿಲ್ಲ. ಹೆಚ್ಚು ದಿವಸ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್. 156 ದಿನ 124.48ರಲ್ಲೇ ಡ್ಯಾಮ್ ಮೇಂಟೈನ್ ಆಗಿರ್ತಕ್ಕಂಥದ್ದು 92 ವರ್ಷದಲ್ಲಿ ಇದು ಪ್ರಪ್ರಥಮ. ಟೀಕಾಕಾರರಿಗೆ ಚಲುವರಾಯಸ್ವಾಮಿ ತಿರುಗೇಟು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಮಳೆ ಬರಲ್ಲ, ಬರ ಸೃಷ್ಟಿಯಾಗುತ್ತೆ ಅಂತ ಕೆಲವರು ಟೀಕಿಸ್ತಾ ಇದ್ರು. ಇದಕ್ಕೆಲ್ಲ ಸಚಿವ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಯಾರು ನಮಗೆ ಟೀಕೆ ಟಿಪ್ಪಣಿಯನ್ನ ಕಾಲ್ಗುಣ ಸರಿ ಇಲ್ಲ, ಸರ್ಕಾರ ಬಂದಾಗ ಬರಗಾಲ ಅಂತಿದ್ರು, ಅದಕ್ಕೆ ದೇವರು ಆಶೀರ್ವಾದ ಮಾಡಿ 92 ವರ್ಷದ ಸುದೀರ್ಘ ಅವಧಿನಲ್ಲಿ ಯಾವತ್ತೂ ಸಹ 6 ತಿಂಗಳು ನಿರಂತರವಾಗಿ ನೀರನ್ನು ಹರಿಸಿದ್ವಿ. ಬೇಸಿಗೆ ಬೆಳೆಗೂ ಕಟ್ಟು ಪದ್ಧತಿಯಲ್ಲಿ ನೀರು ಕೊಡೋದಕ್ಕೆ ನಿರ್ಧರಿಸಲಾಗಿದೆಯಂತೆ. ಜನವರಿ 10ರಿಂದ ನಾಲೆಗಳಿಗೆ ನೀರು ಹರಿಸಲಾಗುತ್ತೆ. ತುಂಬಾ ವರ್ಷಗಳ ಬಳಿಕ ಕಾವೇರಿ ಕಣಿವೆ ಜನರ ಮುಖದಲ್ಲಿ ನಗು ಅರಳಿರೋದಂತೂ ಸತ್ಯ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.